ಈ ಒಂದು ವಿಷಯ ನಾವು ಏನಪ್ಪಾ ಅಂದ್ರೆ ಈ ಒಂದು ಥಂಬ್ನೇಲ್ನಲ್ಲಿ ಎಲ್ಲರೂ ಕೂಡ ಏನು ಇನ್ ಮುಂದೆ ಗಂಡಸರಿಗೆ 2,000 ರೂಪಾಯಿ ಸಿಗುತ್ತೆ ಅಂತ ಈ ಒಂದು ವಿಷಯವನ್ನು ನೋಡಿ ಇದರ ಕುತೂಹಲ ತಮಗಿದೆಯಾ? ಎಲ್ಲ ಈ ಒಂದು ಯಾವ ಗಂಡಸರಿಗೆ ಈ ಒಂದು 2,000 ರೂಪಾಯಿ ಮತ್ತೆ ಗೃಹಲಕ್ಷ್ಮಿಯರಿಗೆ ಸಿಕ್ಕಾಗೆ ಎಲ್ಲ ಕೂಡ ಗಂಡಸರಿಗೂ ಕೂಡ ಒಂದು 2,000 ರೂಪಾಯಿ ಹಾಕ್ತಾ ಇದ್ದಾರೆ ಅಂತ ತಾವು ಒಂದು ಕುತೂಹಲದಿಂದ ನೋಡ್ತಾ ಇದ್ದೀರಲ್ಲ ವಿಡಿಯೋ. ಇದಕ್ಕೆ ಒಂದು ತಮಗೆ ಒಂದು ಕ್ಲಾರಿಟಿ ಮತ್ತೆ ಒಂದು ಫುಲ್ ಡೀಟೇಲ್ ಅನ್ನ ಹೇಳ್ತೀವಿ. ಹಾಗೆ ಇನ್ನು ಕೆಲವೊಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಹಳಷ್ಟು ಜನಕ್ಕೆ ಏನಪ್ಪಾ ಕನ್ಫ್ಯೂಷನ್ ಇದೆ, ಏನಪ್ಪಾ ವೈರಲ್ ನ್ಯೂಸ್ ಇದೆ ಅಂದ್ರೆ ಈ ಒಂದು ಎಲೆಕ್ಷನ್ ನಂತರ ಇವೆಲ್ಲ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಉಚಿತ ಕರೆಂಟ್ ಬಿಲ್ಲು ಇವೆಲ್ಲವೂ ಕೂಡ ಒಂದು 5 ಗ್ಯಾರಂಟಿಗಳೇನಿದೆ ಇವನ್ನೆಲ್ಲ 5 ಗ್ಯಾರಂಟಿಗಳೇನಿದೆ ರದ್ದಾಗ್ತವೆ. ಮತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ರದ್ದಾಗ್ತವೆ ಇರ್ತವೆ ಏನು ಅಂತ ತಾವು ಬಹಳಷ್ಟು ಜನ ಕೇಳ್ತಾ ಇದ್ದೀರಾ. ವಾಟ್ಸಪ್ ಮುಖಾಂತರ ಕೇಳಿದಿರಾ, ಕಮೆಂಟ್ ಮುಖಾಂತರನು ಕೇಳ್ತಾ ಇದ್ದೀರಾ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯ ದುಡ್ಡು 4-5 ಕಂತ ತನಕ ಬಂದಿದಾವೆ, ಮುಂದೆ ದುಡ್ಡೇ ಬಂದಿಲ್ಲ ಅಂತವ್ರು ಕೂಡ ಈ ಒಂದು ಫುಲ್ ವಿಡಿಯೋನ ನೋಡಿ, 5-10 ನಿಮಿಷ ವಿಡಿಯೋದೇ ಫುಲ್ ಡೀಟೇಲ್ ನೋಡಿ. ನಾನು ಕರೆಕ್ಟ್ ಆಗಿ ಒಂದು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನ್ಯೂಸ್ ಅನ್ನು ತರ್ತೀವಿ ತಮಗಾಗಿ. ಹಾಗೆ ನನ್ನ ಚಾನಲ್ ಅನ್ನ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಏಕೆ ಸಬ್ಸ್ಕ್ರೈಬ್ ಮಾಡಬೇಕು, ಏಕೆ ಬೆಲ್ ಬಟನ್ ಒತ್ತಬೇಕಂದ್ರೆ ಇದೇ ರೀತಿ ಅಪ್ಡೇಟ್ಗಳು ಯಾವುದೇ ಒಂದು ಯೋಜನೆ, ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಲಿ, ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಲಿ, ಯಾವುದೇ ಒಂದು ಸರ್ಕಾರದ ಯೋಜನೆಗಳು ಈ ಒಂದು ತಮಗೆ ಅಪ್ಡೇಟ್ ಅನ್ನ ಇಮಿಡಿಯೇಟ್ ಆಗಿ ತಮ್ಮ ಮೊಬೈಲ್ಗೆ ಬರಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ತಕ್ಕಂತ ಎಲ್ಲರಿಗೂ ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಬನ್ನಿ ಈ ಒಂದು ಏನಪ್ಪಾ ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ನೋಡೋಣ ಇದು ಏನಪ್ಪಾ. ಇನ್ನು ಮುಂದೆ ಎಲ್ಲ ಗಂಡಸರಿಗೂ 2,000 ರೂಪಾಯಿ ಸಿಗುತ್ತೆ ಅಂತ ಈ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸಿಕ್ಕಾಗೆ ಈ ಒಂದು ಗಂಡಸರಿಗೂ ಕೂಡ 2,000 ರೂಪಾಯಿ ಕೊಡ್ತಾರೆ ಮನೆ ಯಜಮಾನನಿಗೆ. ಈಗ ಯಜಮಾನಿಯರಿಗೆ 2,000 ರೂಪಾಯಿ ಇತ್ತು, ಈಗ ಯಜಮಾನನಿಗೂ 2,000 ರೂಪಾಯಿ ಕೊಡ್ತಾರೆ ಅಂತ ಇದೊಂದು ವೈರಲ್ ಆಗ್ತಾ ಇದೆ ನ್ಯೂಸ್. ಈ ಒಂದು ಇದರಲ್ಲಿ ಏನಿದೆ ಸ್ವಲ್ಪ ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ ಇನ್ನ ವಿಚಾರಣೆ ಹಂತದಲ್ಲಿದೆ, ಇನ್ನು ಡಿಸೈಡ್ ಆಗಿಲ್ಲ. ಸರ್ಕಾರದ ವತಿಯಿಂದ ಯಾವುದೇ ಅಧಿಕೃತವಾದ ಸೂಚನೆ ಬಂದಿಲ್ಲ. ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಆದ್ರೆ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತ್ ಇಂತ ಆಗ್ಬೋದು, ಇಲ್ಲ ಈಗ ಏಪ್ರಿಲ್ 15ರಿಂದ ಆಗ್ಬೋದು, ಆಗುತ್ತೆ. ಸೂಚನೆ ಬರುತ್ತೆ, ಒಂದು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಯಾವ ಗಂಡಸರಿಗೆ ಅಂದ್ರೆ ನಿಮ್ಮ ಮನೆಯಲ್ಲಿ ಅಂದ್ರೆ ಈಗ ಯಾವ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಇರೋದಿಲ್ಲ, ಅವ್ರು ಒಬ್ಬರೇ ಇರ್ತಾರೆ. ಯಾರಪ್ಪ ಅಂದ್ರೆ ಪುರುಷರ ಗಂಡಸ ಆ ಮನೆಯಲ್ಲಿ ಒಬ್ಬನೇ ಗಂಡಸ ಇರ್ತಾನೆ. ಯಾರು ಹೆಣ್ತಿ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಯಾರು ಹೆಣ್ಮಕ್ಳು ಇರೋದಿಲ್ಲ. ಒಬ್ಬನೇ ಒಬ್ಬ ಗಂಡಸ ಇದ್ದನಂದ್ರೆ ಅವನಿಗೆ ಈಗ ಒಬ್ಬ ಮಗ ಇದ್ದನು ಮತ್ತೆ ಅವರ ತಂದೆ ಇದ್ರು ಅಂದ್ರೆ ಆ ತಂದೆಗೆ 2,000 ರೂಪಾಯಿ ಅಮೌಂಟ್ ಬರುತ್ತೆ. ಮನೆಯಲ್ಲಿ ಯಾರು ಕೂಡ ಹೆಣ್ಮಕ್ಳು ಇರ್ಲಾರ್ದಂತ ಮನೆ ಇದ್ರೆ ಅವರಿಗೆ ಆ ಮನೆಯಲ್ಲಿ ಒಬ್ಬ ಗಂಡಸಾಲಿ 2 ಗಂಡಸಾಲಿ ಯಾರು ದೊಡ್ಡವರಿದ್ದಾರೆ, ಯಾರು ಯಜಮಾನ ಇದ್ದಾರೆ ಅವರಿಗೆ 2,000 ರೂಪಾಯಿ ಅಮೌಂಟ್ ಬರುತ್ತೆ. ಇದರ ಬಗ್ಗೆ ತಮ್ಗೆ ಕ್ಲಿಯರಿಟಿ ಸಿಕ್ತಲ್ಲ. ಇನ್ನು ಮುಂದೆ 2,000 ರೂಪಾಯಿ ಎಲ್ಲ ಗಂಡಸರಿಗೂ ಕೂಡ ಅಂತ ಹೇಳಿ ಏನ್ ಮೆಸೇಜ್ ವೈರಲ್ ಆಗ್ತಾ ಇದೆ. ಇದಕ್ಕೊಂದು ಕ್ಲಾರಿಟಿ ಸಿಕ್ತು. ಏನಪ್ಪಾ ಅಂದ್ರೆ ಗಂಡಸರು ಅಂದ್ರೆ ಮನೆಯಲ್ಲಿ ಒಬ್ರು ಇಬ್ರು ಗಂಡಸರಿದ್ರು, ಬರೇ ಗಂಡಸರು, ಮತ್ತೆ ಯಾರು ಹೆಣ್ಮಕ್ಳು ಇದ್ದಿದ್ದಿಲ್ಲ. ಮತ್ತೆ ಮನೆ ಯಜಮಾನನಿಗೆ ಈಗ ಒಬ್ಬ ಅಣ್ಣ ತಮ್ಮ ಇರ್ತಾರೆ, ತಂದೆ ತಾಯಿ ಎಲ್ಲ ತೀರೋಗಿರ್ತಾರೆ, ಅವ್ರು ಇಬ್ರು ಲಗ್ನ ಆಗಿರೋದಿಲ್ಲ, ಯಾರು ತಾಯಿ ತಂಗಿ ಯಾರು ಇರೋದಿಲ್ಲ. ಅಂತವ್ರಿಗೆ ಒಬ್ಬ ಅಣ್ಣನ ಹತ್ರ ಅವನ ಹತ್ರ BPL ಕಾರ್ಡ್ ಇತ್ತಪ್ಪ ಅಂದ್ರೆ ಅವನಿಗೆ 2,000 ರೂಪಾಯಿ ಸಿಗುತ್ತೆ. ತಮ್ಮನಿಗೆ ಸಿಗುದಿಲ್ಲ. ಯಾಕಂದ್ರೆ ಮನೆ ದೊಡ್ಡ ಯಜಮಾನ ಆಗಿರ್ತಾನೆ, ಅವನಿಗೆ ಸಿಗುತ್ತೆ. ಈಗ ತಾಯಿ ಇದ್ದಾಗ ತೀರೋಗಿರ್ತಾಳೆ, ಒಬ್ಬ ಮಗ ಇರ್ತಾನೆ, ಮತ್ತೆ ತಂದೆ ಮಗ ಇಬ್ಬರೇ ಇರ್ತಾರೆ ಮನೆಯಲ್ಲಿ. ಯಾರು ಮತ್ತೆ ತಾಯಿ ತೀರೋಗಿದಳು, ಮತ್ತೆ ತಂಗಿ ಯಾರು ಇಲ್ಲ ಅಂದ್ರೆ ಆ ಮನೆ ಯಜಮಾನಿಗೆ ಏನಪ್ಪಾ ಅಂದ್ರೆ 2,000 ರೂಪಾಯಿ ಬರುತ್ತೆ. ಅಂದ್ರೆ ಒಟ್ಟೆ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇರ್ಲಾರ್ದಂತ ಮನೆ, ಒಂದ್ ಮನೆಯಲ್ಲಿ ಒಬ್ಬ ಪುರುಷ ಅಂದ್ರೆ ಗಂಡಸ ವಾಸ ಮಾಡ್ತಾ ಇದ್ನು, ಒಬ್ಬನೇ ಇದ್ನು, ಅವ್ರಿಗೆ ಯಾರು ಕುಟುಂಬದವ್ರು ಯಾರು ಇದ್ದಿದ್ದಿಲ್ಲಪ್ಪ ಅಂದ್ರೆ ಅವರಿಗೆ ಯಾರು ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂದ್ರೆ ಅವರಿಗೆ 2,000 ರೂಪಾಯಿ ಬರುತ್ತೆ. ಈ ಒಂದು ಯೋಜನೆ ಬಗ್ಗೆ ತಮಗೆ ಕ್ಲಾರಿಟಿ ಸಿಕ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಎಲ್ಲರದು ಈ ಎಲ್ಲ ಯೋಜನೆಗಳು ರದ್ದಾಗ್ತವೆ ಅಂತ ತಮಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಬಂದಿದೆ ನ್ಯೂಸ್. ಹೇಗೆ ರದ್ದಾಗ್ತವೆ?
ಈಗ ನಿಮ್ಗೆಲ್ಲರಿಗೂ ಗುರುತಿರೋ ಹಾಗೆ ಇವೆಲ್ಲ ಯೋಜನೆಗಳು, ಒಂದು 5 ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದಿದ್ದು ಯಾರು? ಸಿದ್ದರಾಮಯ್ಯನವರ ನೇತೃತ್ವದ ಈ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ತಮಗೆ ಈ ಒಂದು ತಂದಿದ್ದು. ಈಗ MP ಎಲೆಕ್ಷನ್ ಇದಾವೆ, ಏನಂದ್ರೆ ಲೋಕಸಭಾ ಎಲೆಕ್ಷನ್ಗಳಿದಾವೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಒಂದು ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಯ್ತಪ್ಪ ಅಂದ್ರೆ ಈ ಒಂದು ಏನಪ್ಪ ಯೋಜನೆಗಳಿಗೆ ಸ್ವಲ್ಪ ಧಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗ ಮುಂದೆ ಯಾವ ಗೌರ್ಮೆಂಟ್, ಈಗ BJP ಗೌರ್ಮೆಂಟ್ ಬರ್ತಂತ ಹೇಳ್ರಿ ಮೇಲ್ಗಡೆ ತಮಗೀಗ ನಾವು ಎಲ್ಲ ಕರ್ನಾಟಕ ಜನತೆಗೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು, BJPಗೆ ಒಂದು ಮತ ಹಾಕಿದ್ದಾರೆ ಅಂತ ಅವರು ಏನ್ ಮಾಡ್ತಾರೆ, ಒಂದು ಹೊಸ BJPದವ್ರು ಏನ್ ಮಾಡ್ತಾರೆ, ಹೊಸ ಸ್ಕೀಮ್ಗಳನ್ನ ಅವ್ರು ತೆಗಿತಾರೆ. ಇವು ಹಿಂದಿನ ಗೌರ್ಮೆಂಟ್ ಸ್ಕೀಮ್ಗಳನ್ನ ಅವರು ಕಂಟಿನ್ಯೂ ಮಾಡ್ಬೋದು, ಇಲ್ಲ ಮಾಡದೇನೂ ಇರ್ಬೋದು. ಮತ್ತೆ ಇದು ಯಾವುದೇ ರಾಜಕೀಯ ಪಕ್ಷದ, ಈ ರಾಜಕೀಯ ಪಕ್ಷ ಆ ರಾಜಕೀಯ ಪಕ್ಷ, ಯಾವುದೇ ರಾಜಕೀಯ ಪಕ್ಷ ಮೇಲು ಮತ್ತು ಕೀಳು ಇದು ಯಾವುದು ನಾವು ಮಾತಾಡ್ತಾ ಇಲ್ಲ, ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಷ್ಟೇ. ಈ ಯಾವುದೇ ಹೊಸ ಗೌರ್ಮೆಂಟ್ ಬಂತಂದ್ರೆ ಹಳೆ ಗೌರ್ಮೆಂಟ್ಗಳ ಸ್ಕೀಮ್ಗೆ ಸ್ವಲ್ಪ ಧಕ್ಕೆ ಆಗೋದಂತೂ ಗ್ಯಾರಂಟಿ. ಅದಕ್ಕಾಗಿ ತಾವು ಈ ಮತದಾನದ ಹಕ್ಕನ್ನ ತಾವು ಚಲಾಯಿಸುವಾಗ ತಾವು ಯಾರಿಗೆ ಬೇಕಾದ್ರೂ ಚಲಾಯಿಸಬಹುದು, ಮತವನ್ನು ಯಾರಿಗೆ ಬೇಕಾದ್ರೂ ಚಲಾಯಿಸಬಹುದು. ಅದಕ್ಕಾಗಿ ಹೀಗೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಯ್ತಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ಹೀಗೆ ರೂಮರ್ಸ್ ಗಳಿದಾವೆ. ಆದ್ರೆ ಯಾವುದಕ್ಕೂ ತಾವು ಈ ತಲೆಯನ್ನ ಕೆಡಿಸ್ಕೋಬೇಡಿ. ಈ ಸದ್ಯಕ್ಕಂತೂ ಯಾವ ಗ್ಯಾರಂಟಿಗಳು ಕ್ಯಾನ್ಸಲ್ ಆಗ್ತಾ ಇಲ್ಲ. ಎಲ್ಲ ಗ್ಯಾರಂಟಿಗಳು ರನ್ನಿಂಗ್ ಅಲ್ಲಿ ಇದಾವೆ. ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿ ಸಕ್ಸಸ್ ಅನ್ನು ಕಂಡಿವೆ. ಅದಕ್ಕಾಗಿ ಮುಂದೆ ಯಾವ್ದು ಗೌರ್ಮೆಂಟ್ ಬರುತ್ತೆ, ಆ ಗೌರ್ಮೆಂಟ್ ಮತ್ತೆ ಯಾವ ಸ್ಕೀಮ್ ತೆಗಿತಾರೆ ಯಾವ್ದ್ರ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿ ಡೀಟೇಲ್ ಅನ್ನು ಹೇಳ್ತೀವಿ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ವಿಷಯಗಳನ್ನ ಹೇಳ್ತಾ ಇಲ್ಲ. ನಾವು ಹೇಳೋದು ಯಾವ ಗೌರ್ಮೆಂಟ್ ಬಂದ್ರು ತಮ್ಮ ಯೋಜನೆಗಳು ಜನರಿಗೆ ಉಪಯೋಗ ಆಗುವಂತ ಯೋಜನೆಗಳು ಯಾವ ಗೌರ್ಮೆಂಟೇ ಬರಲಿ, ಯಾವುದೇ ಯೋಜನೆಗಳು ಹೊಸ ಯೋಜನೆಗಳು ಬಿಟ್ರಪ್ಪ ಅಂದ್ರೆ ನಾವು ಪಟ್ಟಂತ ಜನರಿಗೆ ತಿಳಿಸುವಂತ ಕೆಲಸ ನಮ್ಮದು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಏನ್ ಕೇಳ್ತಾ ಇದಾರೆ, ಅಣ್ಣ ನಮ್ಗೆ 1, 2, 3, 4 ಕಂತು ತನ ದುಡ್ಡು ಬಂದಿದೆ, ಮುಂದೆ ದುಡ್ಡೇ ಬಂದಿಲ್ಲ, ಹೇಗ್ ಮಾಡ್ಬೇಕು? ಇವ್ರು ಏನೂ ತಾವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕಪ್ಪ ಅಂದ್ರೆ ಈಗ ಬರ್ಬೋದು, 15 ದಿವಸ ಬರ್ಬೋದು, 1 ತಿಂಗಳಲ್ಲಿ ಬರ್ಬೋದು. ತಮ್ಮ ಪೆಂಡಿಂಗ್ ಅಮೌಂಟ್ ಎಲ್ಲೂ ಹೋಗೋದಿಲ್ಲ. ಈ ಸ್ಕೀಮ್ ಬಂದಾದ್ರೂ ಕೂಡ ತಮ್ಮ ಪೆಂಡಿಂಗ್ ಅಮೌಂಟ್ ಕ್ಲಿಯರ್ ಆದ್ಮೇಲೆ ಈ ಸ್ಕೀಮ್ ಬಂದಾಗುತ್ತೆ. ಅಲ್ಲಿವರೆಗೂ ತಾವು ಏನು ವಿಚಾರ ಮಾಡಬೇಡ್ರಿ. ಯಾರಿಗೆ ಫಸ್ಟ್ ನಿಂತು ದುಡ್ಡು ಬಂದಿಲ್ಲ, ಯಾರು ನಾವು ಅಪ್ಲಿಕೇಶನ್ ಹಾಕಿದೀವಿ ನಮಗೆ ಫಸ್ಟ್ ಹಿಡಿದನೇ ದುಡ್ಡು ಬಂದಿಲ್ಲ, 1ನೇ ಕಂತು ಹಿಡಿದನೇ ದುಡ್ಡು ಬಂದಿಲ್ಲ ಅಂತವ್ರು ಏನ್ ಮಾಡ್ಬೇಕು, ಇನ್ನೊಮ್ಮೆ ಅಪ್ಲಿಕೇಶನ್ ಅನ್ನ ಹಾಕಿ ಎಲ್ಲ KYC ಎಲ್ಲ ಮಾಡಿ ಇನ್ನೊಮ್ಮೆ ಪ್ರೊಸೆಸ್ ಅನ್ನ ಮಾಡ್ಬೇಕಾಗುತ್ತೆ. ಇದು ಕ್ಲಾರಿಟಿ ಇಟ್ಕೊಳ್ಳಿ. ಹೀಗೆ ಅನೇಕ ರೂಮರ್ಸ್ ಗಳು ಅನೇಕ ಏನೋ ನ್ಯೂಸ್ ಬರ್ತಾ ಇದಾವೆ. ನಾವು ಫೇಕ್ ಅಂತ ಅನ್ಲಕ್ ಹೋಗಲ್ಲ, ಆದ್ರೂ ಏನೋ ವೈರಲ್ ನ್ಯೂಸ್ ಗಳು ಬರ್ತಾ ಇರ್ತಾವೆ. ಏನಪ್ಪಾ ಎಲ್ಲಾ ಗಂಡಸರಿಗೆ ಅಂತ ಹೀಗೆ ಎಲ್ಲ ಎಲ್ಲ ಯೋಜನೆಗಳು ರದ್ದಾಗ್ತವೆ ಅಂತ ಹೀಗೆ ಎಲ್ಲ ಬರ್ತಾ ಇರ್ತವೆ. ಅದಕ್ಕೊಂದು ಕ್ಲಾರಿಟಿ ತಿಳ್ಕೊಳ್ಳಿ, ಲಾಜಿಕ್ ಇರುತ್ತೆ ಅದರ ಹಿಂದೆ. ಅದಕ್ಕಾಗಿ ಇವೆಲ್ಲ ಈಗ ಎಲ್ಲ 3 ಕ್ವಶನ್ ಆನ್ಸರ್ಗಳಿಗೆ ತಮಗೆಲ್ಲ ಕ್ಲಾರಿಟಿ ಸಿಕ್ತಂತ ತಿಳ್ಕೊತೀನಿ. ಹಾಗೆ ಇದೇ ರೀತಿ ಬಹಳಷ್ಟು ಏನಪ್ಪಾ ಅಂದ್ರೆ ನ್ಯೂಸ್ಗಳು ಬರ್ತಾ ಇರ್ತವೆ, ಬಹಳಷ್ಟು ನ್ಯೂಸ್ ಬರ್ತಾ ಇರ್ತವೆ. ಅದಕ್ಕೊಂದು ಟ್ವಿಸ್ಟ್ ಮಾಡಿ ಹೇಳ್ತಾರೆ ನಿಮಗೆ. ಹೀಗೆ ಈಗ ನಾನು ಥಂಬ್ನೇಲ್ ನಲ್ಲಿ ನಾನೇ ಹಾಕಿದ್ದೀನಿ, ಇನ್ ಮುಂದೆ ಎಲ್ಲ ಗಂಡಸರಿಗೂ ಅಂತ. ಎಲ್ಲರೂ ಕೂಡ ಇದೊಂದು ವಿಡಿಯೋಕ್ಕೆ ಬಂದು ಇದರ ಡೀಟೇಲ್ ಅನ್ನು ತಿಳ್ಕೊಳ್ಳಿ ಅಂತ ಹೀಗೆ ಹಾಕಿರ್ತೀವಿ. ಅದಕ್ಕೆ ಈ ಎಲ್ಲರಿಗೂ ಕೂಡ ಕ್ಲಾರಿಟಿ ಸಿಕ್ತು ಏನಪ್ಪಾ ಅಂತ. ಮತ್ತೆ ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನು ಮುಂದೆ ನಾನು ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ, ಉತ್ತೇಜನ ಸಿಗುತ್ತೆ. ಮುಂದೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳನ್ನ ಇದಕ್ಕಿಂತ ಚೆನ್ನಾಗಿ ಮಾಡಿ ನಮ್ಮ ವೀಕ್ಷಕರಿಗೆ ತಲುಪಿಸ್ಬೇಕಂತ ನಮಗೂ ಜವಾಬ್ದಾರಿ ಸಿಗುತ್ತೆ. ಅದಕ್ಕಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.